ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ರಹ್ಮಣ್ಯ, ಏನೇನು ಬೇಕು ಅಂತ ನೋಡಿಕೊಂಡು ಏನಾದ್ರು ಪ್ಯಾಕ್ ಮಾಡ್ಕೊಪ್ಪ. ಮಾಡ್ಕೊತೀನಿ. ಏನು ಜಾಸ್ತಿ ಇಲ್ಲ, ಇಷ್ಟೇ ನಂದು. ಹಾಂ ಮಗನೇ, ನನ್ನ ಪ್ಯಾಕಿಂಗ್ ಮುಗೀತು. ನೀನು ಪ್ಯಾಕ್ ಮಾಡ್ಕೊ. ಏನಾದರೂ ಮರ್ತಿದ್ರೆ ನೆನಪು ಮಾಡ್ಕೊ. ಆಮೇಲೆ ಅಲ್ಲಿ ಬಂದು ಅದು ಬೇಕು ಇದು ಬೇಕು ಅಂತ ತಕರಾರು ಮಾಡ್ಬೇಡ ಕಣೋ. ಆಯ್ತು ರೀ, ತಕರಾರು ಮಾಡೋದು ನನ್ನ ಮಗ ಅಲ್ಲ. ನೀವು ಎಲ್ಲಿಗೆ ಹೋಗ್ಬೇಕಂದ್ರೂ ಏನಾರು ಮರ್ತು ಬಿಡ್ತೀರಾ, ಅಲ್ಲೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತೀರಾ. ಪ್ಯಾಕ್ ಮಾಡ್ಕೊಂಡೆ ಅಂದ್ರಲ್ಲ, ಏನೇನು ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಒಂದ್ಸರಿ ಹೇಳಿ. ಓ, ಇನ್ನು ಏನೇನಿದೆ? 4 ಲುಂಗಿ, 3 ಶರ್ಟು, 2 ಪ್ಯಾಂಟು ಸಾಕಲ್ವಾ? ಸಾಕಾ? ಒಳಗಡೆದು ಹೊರಗಡೆದು ಏನು ಬೇಡವಾ? 3 ಬನೀನು, ಆಮೇಲೆ ಅದೇ ಸಾಕು 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 ಸಾಕು, ಮರ್ತು ಬಿಟ್ಟಿದೆ. ಪ್ಯಾಕ್ ಮಾಡ್ಕೋತೀನಿ. ಜೊತೆಗೆ ಟವಲ್ಲು ವಾಚ್ನು ಇಟ್ಕೊಳ್ಳಿ. ಹೌದಲ್ವಾ, ಅದನ್ನೂ ತಗೋತೀನಿ. ಅದ್ರ ಜೊತೆಗೆ ಬಾಚಣಿಗೆ, ಬ್ರಷು, ಪೇಸ್ಟ್ ಎಲ್ಲ ಇಟ್ಕೊಳ್ರಿ, ಮರಿಬೇಡಿ. ನೋಡು, ಅದನ್ನೇ ಮರ್ತು ಬಿಟ್ಟಿದೆ. ಈಗ ಇಟ್ಕೋತೀನಿ ನೋಡು. ಮತ್ತೆ ಇನ್ನೇನಪ್ಪ ಇಟ್ಕೊಂಡಿದ್ಯಾ? ಎಲ್ಲ ಪ್ಯಾಕ್ ಮಾಡಿದೀನಿ ಅಂತಿದ್ಯಲ್ಲ. ಇನ್ನೇನು ಮಾಡ್ಲಪ್ಪ, ಎಲ್ಲೇ ಹೋದ್ರು ನಿಮ್ಮಮ್ಮ ನನ್ನ ಜೊತೇಲಿ ಇರ್ತಿದ್ಲು. ಪ್ಯಾಕಿಂಗ್ನೆಲ್ಲ ಅವಳೇ ನೋಡ್ಕೊತಾ ಇದ್ಲು. ಈಗ ಅವಳನ್ನ ಬಿಟ್ಟು ಹೋಗ್ತಾ ಇದೀವಲ್ಲ, ಯಾವುದು ಸರಿಯಾಗಿ ನೆನಪಾಗ್ತಿಲ್ಲ ಕಣೋ. ಒಂದು ಕಡೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇದೀವಿ ಅನ್ನೋ ಖುಷಿ, ಇನ್ನೊಂದು ಕಡೆ ಇವ್ರನ್ನೆಲ್ಲ ಬಿಟ್ಟು ಹೋಗ್ತಾ ಇದೀವನೋ ಬೇಜಾರು ಕಣೋ. ನನಗೂ ಅದೇ ಬೇಜಾರು. ಅಮ್ಮ ಬರೋ ಹಾಗಿದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಸುಬ್ರಹ್ಮಣ್ಯ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈಗಲೂ ಅನ್ನಿ, ಜುಮ್ ಅಂತ ಜೊತೆಗೆ ಬಂದ್ಬಿಡ್ತೀವಿ. ಬೇಡ ಬೇಡ ಬೇಡ, ಮೊದಲು ನೀನು ರೆಸ್ಟ್ ಮಾಡು, ಹುಷಾರಾಗು. ನೀನು ಅಲ್ಲಿಗೆ ಬಂದು ಹುಷಾರು ತಪ್ಪರೆ ಮತ್ತೆ ನಮಗೂ ಬೇಜಾರಾಗುತ್ತೆ. ಆಯ್ತು ಬಿಡಪ್ಪ, ನೀವು ಸಾಲಿಗ್ರಾಮಕ್ಕೆ ಹೋಗಿ ಬಂದು ಒಳ್ಳೇದಾದ್ರೆ ಅಷ್ಟೇ ಸಾಕು ರೀ. ದಾರಿ ಉದ್ದಕ್ಕೂ ತಿನ್ನಕ್ಕೆ ಏನಾರು ಕೇಳ್ತಿರ್ತೀರಲ್ಲ, ನಾಳೆ ಬೆಳಿಗ್ಗೆ ಬೇಗ ಎದ್ದು ಸಂಡಿಗೆ, ಬೆಣ್ಣೆ ಮುರುಕು, ಖಾರ ಪುರಿ ಎಲ್ಲ ಮಾಡ್ಕೊಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡವೇ. ಅದೆಲ್ಲ ಮಾಡ್ಕೊಂಡು ನೀನು ಆಯಾಸ ಮಾಡ್ಕೋಬೇಡ. ನೀನು ರೆಸ್ಟ್ ತಗೊಳ್ಳಿ ಅಂತಲೇ ಬಿಟ್ಟು ಹೋಗ್ತಾ ಇರೋದು. ಇದರಲ್ಲಿ ಏನ್ರಿ ಆಯಾಸ? ಧನಲಕ್ಷ್ಮಿ ಇರ್ತಾಳಲ್ಲ, ಅವಳ ಸಹಾಯ ತಗೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀನಿ. ಏನು ಮಾಡಲಿಲ್ಲ ಅಂದ್ರೇ ನಂಗೆ ಇನ್ನೂ ಬೇಜಾರಾಗೋದು. ಆಯ್ತು, ನಿನ್ನಿಷ್ಟ. ಆದರೆ ನಾಳೆ ನಾವು ಹೋಗ್ತಿರೋದು ಯಜಮಾನ್ರ ಗಾಡೀಲಿ. ಯಜಮಾನ್ರೆ ಗಾಡಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾಳೆ ಅವ್ರ ಗಾಡಿ ಬಂದಮೇಲೆ ನಾವು ಕಾಯಿಸೋದು ಸರಿ ಹೋಗಲ್ಲ. ಅದೇನೇ ಆದರೂ ಬೇಗ ಆಗೋಗ್ಬಿಡ್ಬೇಕಷ್ಟೆ. ಆಮೇಲೆ ಇನ್ನೊಂದು ವಿಶಾಲು, ಇಂದ್ರಮ್ಮ ಅವ್ರ ಹತ್ರ ಮಾತಾಡಿ ಯಾವ ಡೇಟ್ ಫಿಕ್ಸ್ ಮಾಡು ಅಂತ ಕೇಳ್ಕೊ. ನಾವು ಆದಷ್ಟು ಬೇಗ ಬಂದ್ಬಿಡ್ತೀವಿ. ಮನೇಲಿ ಏನಾದರೂ ಫೋನ್ ಮಾಡೋ. ಅಯ್ಯೋ, ಇಲ್ಲಿ ಹೆಂಗೋ ನಡೆಯುತ್ತೆ. ನೀವಲ್ಲಿ ಹುಷಾರಾಗಿರಿ. ಎಷ್ಟು ವರ್ಷ ಆದಮೇಲೆ ನೀವು ಊರಿಗೆ ಹೋಗ್ತಾ ಇರೋದು. ಸುಬ್ರಹ್ಮಣ್ಯ, ನಿನಗಂತೂ ಅದು ಹೊಸ ಊರು, ಜನ ಗೊತ್ತಿರಲ್ಲ. ನೀನು ಹುಷಾರಾಗಿರಪ್ಪ. ನಿಮ್ಮ ಅಪ್ಪನ ಜೊತೆಲೇ ಇರು. ಅಯ್ಯೋ ಅಮ್ಮ, ಅಲ್ಲಿ ಹೋದ್ಮೇಲೆ ಅಪ್ಪನ ಜೊತೆನೇ ಇರೋಕ್ಕಾಗುತ್ತಾ? ಅದೇನು ಬರೀ ನಾವೇ ಇರ್ತೀವ? ಯಜಮಾನರು ಇರ್ತಾರೆ, ಯಜಮಾನ್ರ ಫ್ಯಾಮಿಲಿನೂ ಇರುತ್ತೆ. ಅವ್ರು ಇದ್ಮೇಲೆ ಇನ್ನೇನು ಚಿಂತೆ? ಉತ್ಸವ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಶ್ರಾವಣಿ ಮೇಡಮ್ ಅದಕ್ಕೋಸ್ಕರ ಕಷ್ಟಪಟ್ಟು ವ್ರತ ಮಾಡಿದ್ದಾರೆ. ಕಳಸ ಹೊರಕ್ಕೆ, ಅಭಿಷೇಕ ಮಾಡೋಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ. ಅವ್ರು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಯಾವ ತೊಂದರೆನೂ ಇಲ್ಲದೆ ಎಲ್ಲ ಚೆನ್ನಾಗಾದ್ರೆ ಸಾಕು. ಎಲ್ಲ ಆಗುತ್ತೆ ಬಿಡು ಮಗನೆ. ಶ್ರಾವಣಿ ಅಮ್ಮವ್ರಿಗೆ ಈ ಉತ್ಸವ ಹೊಸ್ದಿರ್ಬೋದು, ಆದರೆ ಆ ಮನೆತನಕ್ಕೆ ಇದೇನು ಹೊಸ್ದೇನಲ್ಲ. ಶ್ರಾವಣಿ ಅಮ್ಮವರು ಆ ಮನೆ ಕುಡಿ ಅಂದಮೇಲೆ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ಅವ್ರಿಗಿದ್ದೇ ಇರುತ್ತೆ. ಸರಿ ರೀ, ಬೇಗ ಮಲ್ಕೊಳ್ಳಿ. ಬೆಳಿಗ್ಗೆ ಬೇಗ ಎದ್ದೊಳ್ಬೇಕಲ್ವಾ? ಅದೇ ಪ್ರಾಬ್ಲಮ್ ನೋಡು. ಬೇಗ ಯಾವಾಗ ಎದ್ದೇಳಬೇಕು ಅಂತ ಅನ್ಕೋತೀವೋ ಆವಾಗಲೇ ಇಡೀ ರಾತ್ರಿ ನಿದ್ದೆನೇ ಬರಲ್ಲ. ನನಗೂ ಅದೇ ಪ್ರಾಬ್ಲಮ್ಮು. ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಅಲಾರ್ಮ್ ಇಟ್ಕೊಂಡು ಮಲಗಿರ್ತೀನ. ಅಲಾರ್ಮ್ ಹೊಡಿಯೋಕೆ ಮುಂಚೆ ನಾನೇ ಎದ್ದು ಅಲಾರ್ಮ್ ಆಫ್ ಮಾಡಿಬಿಟ್ಟಿರ್ತೀನಿ. ನೀನು ಇವಾಗ ರೆಸ್ಟ್ ಮಾಡು. ನನಗೊಂದು 2-3 ಶರ್ಟ್ ಅಯನ್ ಮಾಡಿದ್ದಿದೆ, ಅದೆಲ್ಲ ಮಾಡ್ಕೊಂಡು ನಾನು ಮಲ್ಕೊತೀನಿ. ಸರಿ ಕಣಪ್ಪ. ಸರಿ ಕಣೆ, ನೀ ರೆಸ್ಟ್ ತಗೋ. ಇದು ನಿಮಿಷ ಆರಾಮಾಗಿ ಮಲ್ಕೊಂಡು ನಿನ್ನ ಬಾಯ್ ಹೇಳ್ತೀನಿ.
ಏನು? ಸಾರಿ ಅಪ್ಪ, ನಾನು ನಿಮ್ಮ ಜೊತೆ ಮಾತಾಡೋದು ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನೊಂದು ಪುಟ್ಟ ರಿಕ್ವೆಸ್ಟ್ ಇದೆ. ಮೊದಲನೇ ಸಲ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ಈ ಊರು ಬಿಟ್ಟು ಬೇರೆ ಊರಿಗೆ ನಿಮ್ಮ ಜೊತೆ ಹೊರಟಿದ್ದೀನಿ. ಅದು ಅಲ್ಲದೆ ಆ ಊರಲ್ಲಿ ನನ್ನನ್ನು ಪ್ರೀತಿಸ್ತಾ ಇರೋ, ನನಗೋಸ್ಕರ ಕಾಯ್ತಾ ಇರೋ ಒಂದು ಜೀವ ಇದೆ. ಆ ಊರಿನವ್ರು ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರಂತಪ್ಪ. ಆ ಉತ್ಸವದ ಪೂಜೆನ ನಾನೇ ನಿಂತು ಮಾಡ್ಬೇಕಂತೆ. ಇದೆಲ್ಲ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಅದೃಷ್ಟ ಅನ್ನೋ ಹಾಗೆ ಇದೆಲ್ಲ ನಡೀತಾ ಇದೆ. ನಾನು ತುಂಬಾನೇ ಖುಷಿಯಾಗಿದ್ದೀನಪ್ಪ. ಈ ಖುಷಿಗೆ, ಈ ಸಂತೋಷಕ್ಕೆ ಯಾವ ತೊಂದರೆನೂ ಆಗದೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಆದರೆ ನನ್ನ ಪಾಲಿಗೆ ನಿಜವಾದ ದೇವರು ಅಂದರೆ ನೀವೇ ಅಪ್ಪ. ಒಂದೇ ಒಂದ್ಸಲ ನನಗೆ ಒಳ್ಳೇದಾಗ್ಲಿ ಅಂತ ಹರಿಸಿ ಆಶೀರ್ವಾದ ಮಾಡ್ಬೋದಾ ಅಪ್ಪ? ನೋಡು, ನನಗೆ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ. ಆದರೂ ನಿನ್ನ ಜೊತೆ ಹೀಗೆ ಯಾಕೆ ನಡ್ಕೋತಾ ಇದ್ದೀನಿ ಅಂತ ನಿನ್ನ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿರ್ಬೋದು. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಇವತ್ತೇ ಅಲ್ಲ, ಇನ್ಯಾವತ್ತಿಗೂ ಆ ಪ್ರಶ್ನೆಗಳಿಗೆ ನನ್ನಿಂದ ನಿನಗೆ ಉತ್ತರ ಸಿಕ್ಕಲ್ಲ. ಇಷ್ಟೆಲ್ಲ ಆದರೂ ನಾನು ಮನಸಾರ ನಿನಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. ಹೇಳು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.